ಅವ್ರಿಗೆ 80 ಮಾಡಿಲ್ಲ, 81 ದಾಟಿಲ್ಲ, 65,000 ಜನ ಎಕ್ಸಾಮ್ ಬರ್ತಾರೆ. ಆಯ್ತಾ? ನೀವು ನಿಮ್ ನೋಡಿದ್ರಿ 80 ಆರಾಮ್ ಮಾಡ್ಬೋದು ಅನಿಸ್ತೈತಲ್ಲ? ಹೌದಲ್ಲ? ಹೌದಲ್ಲ? ನೋಡ್ತೀನಿ ನಿಮ್ಮ ಎಕ್ಸಾಮ್ ಟೈಮಲ್ಲಿ ಗೊತ್ತಾಗುತ್ತೆ. ನಿಮ್ದೆಲ್ಲ OMR ನಾನೇ ಬಿಡಿಸ್ತೀನಿ. ಓಕೆನಾ? ನೋಡಿ, ಮೆಂಟಲ್ ಅಬಿಲಿಟಿ ಕೇಳಿದ್ದಾರೆ. ಪಜಲ್ ಟೆಸ್ಟ್ ಈ ತರ ಬರ್ತಾವಿಲ್ಲ, ಇದನ್ನು ಬೇರೆ ಬೇರೆ ಎಕ್ಸಾಮ್ ಕೇಳುವಂಥದ್ದು. ನೋಡಿ, ಇಲ್ಲಿ ಪದವೀಧರು ಯಾರಂದ್ರೆ ಸ್ನಾತಕೋತ್ತರ, ಇದು ಪದವಿ, ಇವರು ಸ್ನಾತಕೋತ್ತರ, ಇದು ಇವರು ಮತ್ತು ಅಧಿಕಾರಿಗಳು 3 ಕೇಳಿದ್ದಾರೆ. ಹೌದಾ? ಸೊ ಇವುಗಳಲ್ಲಿ ಯಾವುದು 1 2 ಮತ್ತು ಅಧಿಕಾರಿ 3 ಕೇಳಿದ್ದಾರೆ. ಸೊ ಯಾರು 3 ಒಳಗೊಂಡಿರೋದು ಕೇಳಿದ್ದಾರೆ? ಸ್ನಾತಕ ಪದವೀಧರು, ಸ್ನಾತಕೋತ್ತರ ಪದವೀಧರು ಮತ್ತು ಅಧಿಕಾರಿಗಳು. ನೋಡಿ, ಇದು 3 ಜಸ್ಟ್ 1 ಸೆಕೆಂಡಲ್ಲಿ ಹೊಡಿಬೋದು ಅಷ್ಟೇ. ಅವ್ನು ಕನ್ಫ್ಯೂಸ್ ಮಾಡಬಹುದಿತ್ತು, ಇದನ್ನ ಅಲ್ಲದ ಇದನ್ನ ಹೌದಲ್ಲದ ಅಂತ ಹಿಂಗೆ ಉಲ್ಟಾ ಹೊಡೆದ್ರೆ ಗೊತ್ತಾಗುತ್ತೆ. ನೇರವಾಗಿ ಕೇಳಿಬಿಟ್ಟಿದ್ದಕ್ಕೆ ಆನ್ಸರ್ ಬೇಗ ಹಾಕಿಬಿಟ್ಟಿದ್ದಾರೆ ಹುಡುಗರು. ಅರ್ಥ ಆಯ್ತಾ? ಕೆಳಗೆ ನೀಡಲಾದ ಪ್ರಶ್ನೆಗಳನ್ನು, ನೀಡಲಾಗಿರುವ ಚಿತ್ರಗಳನ್ನು ಶ್ರೇಣಿಯನ್ನು ತಾರ್ಕಿಕ ಆಲೋಚನೆ ಅಂತ ಬರ್ತಲ್ಲ ಒಂದು ಟಾಪಿಕ್, ಅಲ್ಲಿ ತಾರ್ಕಿಕವಾಗಿ ಪೂರ್ಣಗೊಳಿಸುವ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಯಾವ ಚಿತ್ರ ಇರಬೇಕು? ಯಾವ ಚಿತ್ರ ಇರಬೇಕು? ಸಿ. ನೋಡಿ, ಇಲ್ಲಿ ಒಂದಂತ ತಿಳ್ಕೊಳ್ಳೋಣ. ಹೌದಾ? ಇಲ್ಲಿ ಇದ್ದಿದ್ದನ್ನು ಇಲ್ಲಿ ಎಲ್ಲಿ ಬಂದಿದ್ದೀರಿ? 2 ನೋಡಿ, 1 2 ಇಲ್ಲಿ 2ಕ್ಕೆ ಬಂದಿದೆ, ಇಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಇಲ್ಲಿ ಇದ್ದಿದ್ದನು ಎಲ್ಲಿ ಬಂದಿದೆ? ಇಲ್ಲಿ ಬಂದಿದೆ. ಹೌದಾ? ಇಲ್ಲಿದ್ದು ಅಂದ್ರೆ 1 2 3ಗೆ ಬಂದಿದೆ. ಸೊ ಆಮೇಲೆ ಇಲ್ಲಿದ್ದನ್ನು ಎಲ್ಲಿ ಬಂದಿದೆ ರೀ? ಇಲ್ಲಿದ್ದನ್ನು ಎಲ್ಲಿ ಬಂದಿದೆ? 1 2 3 4ಗೆ ಬಂದಿದೆ. ಆಮೇಲೆ ಇಲ್ಲಿದ್ದನ್ನು 5 ಬರಬೇಕು. ಹೌದಾ? ಇಲ್ಲಿ ಐತಿ. ಸೊ ಇಲ್ಲಿ ಐತಿ ಅಂತ ತಿಳ್ಕೊಳ್ರಿ. ಹೌದಾ? ಇಲ್ಲಿದ್ದನ್ನು 1 2 3 4 5 ಇದಕ್ಕೆ ಸರಿಯಾದದ್ದು. ಹೌದಾ? ಇದು ಸರಿಯಾದದ್ದು 5. ಹಿಂಗೆ ಉಲ್ಟಾ ಹೊಡಿತಾ ಹೋಗ್ತಾನೆ. ನೋಡಿ ಎಷ್ಟು ಚಂದ ಕಿಸ್ತಾಗ ಒಂದು ಮಾರ್ಕ್ಸ್ ಟಕ್ಕನ ಹಾಕೋಬಹುದು. ಅದು ಏನೋ ಯಾವ ಮೆಂಟಲ್ ಅಬಿಲಿಟಿ ಪ್ರಾಕ್ಟೀಸ್ ಇಲ್ಲ, ಯಾವುದು ಭಯಪಟ್ಟು ಮಾಡಂಗಿಲ್ಲ, ಓದಂಗಿಲ್ಲ. ಇದು ತಾರ್ಕಿಕ, ಇದು ಕೆಲಸ ಕೊಡ್ಬೇಕು. ಇದು ಕೆಲಸ ಎಷ್ಟು ಕೊಡ್ತೀರಿ ಅಷ್ಟು ಸ್ಕೋರ್ ಆಗುತ್ತೆ. ಓದ್ಲಾರ್ದವ್ರು ಸ್ಕೋರ್ ಆಗ್ತಾರೆ, ಬರೀ ಓದ್ಲೋರಲ್ಲ. ಹೌದಾ? ಸೊ ಇವೆಲ್ಲ ಔಟ್ ಆಫ್ ಔಟ್ ಮಾಡ್ಬೋದು. ನೋಡಿ, ಇದಕ್ಕೇನಪ್ಪ ಅಂದ್ರೆ ಗಿಳಿ ಅನ್ನೋದು ನವಿಲು. ಏನ್ರಿ? ಗಿಳಿ ಅನ್ನೋದು ಏನ್ರಿ? ನವಿಲು. ಓಕೆ, ನೆಕ್ಸ್ಟ್ ನವಿಲ್ ಅನ್ನೋದು ಗುಬ್ಬಿ. ಈ ಟಾಪಿಕ್ ಮುಗಿದಿದೆಯಾ ನಿಮಗೆ? ಮುಗಿದಿದೆಯಾ? ನವಿಲ್ ಅನ್ನೋದು ಗುಬ್ಬಿ. ಇನ್ನೆಷ್ಟು ಟಾಪಿಕ್ ಉಳಿದಿದೆ? ಗುಬ್ಬಿ ಅನ್ನೋದು ಪಾರಿವಾಳ. ಗುಬ್ಬಿ ಅನ್ನೋದು ಪಾರಿವಾಳ. ಗುಬ್ಬಿ ಅನ್ನೋದು ಪಾರಿವಾಳ. ಹೌದಾ? ಸೊ ಗುಬ್ಬಿ ಅನ್ನೋದೇನ್ರಿ? ಪಾರಿವಾಳ. ಪಾರಿವಾಳ ಅನ್ನೋದು ಗುಬ್ಬಿ. ಪಾರಿವಾಳ ಅನ್ನೋದು ಗುಬ್ಬಿ. ಹೌದಾ? ಪಾರಿವಾಳ ಅನ್ನೋದು ಗುಬ್ಬಿ. ಹೌದಾ? ಪಾರಿವಾಳದೇನ್ರಿ? ಗುಬ್ಬಿ. ಎಂದು ಕರೆದರೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳೋಣ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವ್ದ್ರಿ? ನವಿಲು. ಹೌದಾ? ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಭಾರತದ ರಾಷ್ಟ್ರೀಯ ನವಿಲ್ ಅಂದ್ರೆ ನವಿಲ್ ಅನ್ನೋದು ಏನಿದೆ? ಗುಬ್ಬಿ. ಸ್ವಲ್ಪ ಲಾಜಿಕ್ ಮುಖಾಂತರ ಕೇಳೋಣ. ಇವೆಲ್ಲ SSC ಬ್ಯಾಂಕಿಂಗ್ ಇದು ಮೆಂಟಲ್ ಅಬಿಲಿಟಿ ಔಟ್ ಆಫ್ ಔಟ್ ಮಾಡ್ಬೇಕಾ? ಕೇಳಿದಾರ ಮಾಡ್ಬೇಕಾ? ಏನ ಅನ್ರು ನಿಮ್ಮ ಔಟ್ ಆಫ್ ಔಟ್ ಮಾಡ್ಬೇಕಾ? ಎಲ್ಲಾರು ಅನ್ನತಕ್ಕ ಹೇಳಲ್ಲ, ಸೀಕ್ರೆಟ್ ಎಲ್ಲಾರು ಅನ್ಬೇಕು. ನೋಡಿ, ಅಲ್ಲಿ ಸಂಜಯ ಪವನ್ ಹೇಳಲ್ಲ. ಔಟ್ ಆಫ್ ಔಟ್ ಮೆಂಟಲ್ ಅಬಿಲಿಟಿ ಮಾಡ್ಬೇಕಾ? ಹಾಗಾದ್ರೆ ನೀವು SSC ಆ್ಯಂಡ್ ಬ್ಯಾಂಕಿಂಗ್ ಎಲ್ಲ ಮೆಂಟಲ್ ಅಬಿಲಿಟಿ ಬಿಡಿಸ್ಬೇಕು. ಅದೇ ತಂದು ಇಲ್ಲಿ ಆಗ್ತಾನೆ ಅಷ್ಟೇ. ಇದು ಸೀಕ್ರೆಟ್, ಸತ್ಯ. KE ಬರ್ಕೊಂಬಿಡಿ. KE SSC ಆ್ಯಂಡ್ ಬ್ಯಾಂಕಿಂಗ್ ಕ್ವೆಶನ್ ಪೇಪರ್ ಕಾಪಿ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ SSC ಕ್ವೆಶನ್ಸ್ ಪೇಪರು. ಯಾವುದು ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲ, ಯಾವುದು ಕೋಚಿಂಗ್ ಸೆಂಟರಲ್ಲಿ ಹೇಳಲ್ಲ, ಯಾವುದು ಈ ಥರ ಏನೋ ಹೇಳಿದಾರಾ? ಈ ಥರ ಹೇಳ್ಬೋದು. ಇದು ಹೇಳಿದಾರಾ? ಹೊಸದು ನೋಡಿಲಿ. ಅರ್ಥಪೂರ್ಣ ಸಂಖ್ಯೆಗಳ ಗುಂಪನ್ನು ಆಯ್ಕೆ ಮಾಡಿರಿ. ಹೌದಾ? ಡಿ ಬರ್ತಿದ್ದು ಹೆಂಗೆ ಬಂತು? ಕಂಪ್ಲೀಟ್ ಆಗಿ ಮಾಡುವಂಥದ್ದು ಈಜಿ ಇದೆ. ಇವೆಲ್ಲ SSC ಬ್ಯಾಂಕಿಂಗ್ನಲ್ಲಿ ಬರುವಂಥದ್ದು. ತಾರ್ಕಿಕ ವ್ಯವಸ್ಥೆ ಇದು ಯಾವ್ದು ಬಂತು? ಪೋಮ, ಲಾವ, ತರಂಗ, ಮೊಟ್ಟೆ. ನೋಡ್ರಿ, ಅದು ನೋಡಿ ಮಾಡ್ಕೊಳ್ರಿ ನೀವೇ.
ಒಂದು ದಿನದಲ್ಲಿ ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ? ಪರಸ್ಪರ 22 22. ಅದು ಹೆಂಗ ಮಾಸ್ತರ್ ಅಂತಂದ್ರೆ ಒಂದು ಗಡಿಯಾರ ತಗೊಂಬರಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇವೆಲ್ಲ ಮೆಂಟಲ್ ಬಿಟ್ಟಿದೆ, ಮಾಡ್ಕೋತೀರಾ? ಎಲ್ಲ ಮೆಂಟಲ್ ಬಿಟ್ಟಿದೆ, ಏನು ಈಜಿ ಇದೆ ನೋಡಿ. ಇಲ್ಲಿ ತ್ರಿಭುಜಗಳು ಎಷ್ಟು ಅಂತ ಕೇಳಿದ್ದಾರೆ. ತ್ರಿಭುಜಗಳು ಏನಂದ್ರೆ ನೋಡಿ, ಇದರಲ್ಲಿ 1 2 3 4 5 6 7 8 ಒಂದೊಂದು ಎಷ್ಟಾಗತ್ತವ್ರಿ ನೋಡಿ. 1 2 3 4 4. ಅದರ ಸಬ್ ನೋಡ್ರಿ, 1 2 3 4 ಅಂದ್ರೆ 4 4 ಎಷ್ಟಾದ್ರಿ? 8. ಒಂದೊಂದರಲ್ಲಿ 8 8 ಇದೆ. 8 ಇದೆ 8 ಇದೆ 8 ಇದೆ. ಎಷ್ಟೈತ್ರು? 8 8 24 ಬರ್ಕೊಂಬಿಡೋದು. ಆಮೇಲೆ ಇದರಲ್ಲಿ 8 8 ಇದಾವಲ್ಲ, ಇವು ಬಿಟ್ಟು ಏನಿದಾವ ನೋಡ್ರಿ. 1 ಹೌದಾ, 2 3 4 ಹೌದಾ, ಎಷ್ಟು ರೀ? 4 ಎಷ್ಟೈತ್ರಿ? 28 ಆಯ್ತು. ಹೌದಾ? ಸೊ ಇವೆಲ್ಲ ಬಿಡಿಸೋದು ಪ್ರಶ್ನಾರ್ಥಕ ನೋಡಿ. ಇಲ್ಲಿ ಹೆಂಗ ನೋಡ್ರಿ, ಇದೇ KA ಸ್ಪೆಷಲ್. ಏನಂತವ ನಮ್ಮ ಹುಡುಗರು ಆನ್ಸರ್ ಮಾಡ್ಬೇಕು ಇದಕ್ಕೆ? ಇಲ್ಲ, ನೀವು ಏನ್ ಮಾಡ್ಬೇಕು? ಅದೇ ಮಾಡ. ಇರೋದು 50 ಸೆಕೆಂಡ್ಸ್ ಇದಾವ, ಅಲ್ಲಿ ಕರ್ಕೊಳಕ್ಕೆ ಟೈಮ್ ಇರಲ್ಲ. 50 ಸೆಕೆಂಡ್ಸ್ ಅಲ್ಲಿ ಇಂತೆಲ್ಲ ಮಾಡ್ಬೇಕು. ಅಲ್ಫಾಬೆಟ್ ಹಾಕಿ ಮಾಡ್ಬೇಕು. ಯಾವ್ದು? ಅಲ್ಫಾಬೆಟ್ ಹಾಕಿ ಮಾಡ್ಬೇಕು. ಅದು ಮೇಲ್ಗಡೆ ನಿಮ್ ತಾತ ಕೇಳ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ? ಏನ್ರಿ? ಕೆಳಗಿನ ಅವುಗಳಲ್ಲಿ ಯಾವುದು ತಪ್ಪಾಗಿದೆ? ಹಾಗಾದ್ರೆ ಕೆಳಗಿನ ಯಾವುದು ತಪ್ಪಾಗಿದೆ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ NSE ಅಲ್ಲ. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹಾಗೆ ಇದು 1875 ಸ್ಥಾಪನೆ ಆಗಿದೆಯಾ? ಇಲ್ಲ, ತಪ್ಪು. ಯಾಕಂದ್ರೆ ಇದು ಸ್ಥಾಪನೆ ಆಗಿದ್ದು 1992. ಷೇರು ಮಾರುಕಟ್ಟೆ. ಅದು ಷೇರು ಮಾರುಕಟ್ಟೆ ಅಂದ್ರೆ ಸೇಬಿ ಇವರು ಎಕ್ಸ್ಚೇಂಜ್. ಇದು ಯಾವತ್ತಪ್ಪ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅವರು 1875 ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಓಕೆನಾ? ನೆಕ್ಸ್ಟ್ ನೋಡಿ, ಹಾಗಾದ್ರೆ ಹೌದು ಕಮರ್ಷಿಯಲ್ ಬ್ಯಾಂಕ್ 1881 ರೈಟ್ ಇದೆಯಾ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1892 ರೈಟ್ ಇದೆಯಾ? ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1975 ರೈಟ್ ಇದೆಯಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935 ರೈಟ್ ಇದೆಯಾ? ಆಯ್ತು ಬಿಡು, ಅಲ್ಲಿ ನಾನು ತಪ್ಪು, ಅಲ್ಲಿ ಕರೆಕ್ಟ್ ಐತಲ್ಲ. ಸೊ ಇವು ಏನು 3 ಕರೆಕ್ಟ್ ಆಗಿದೆ. ಇದರಲ್ಲಿ ತಪ್ಪಾದನ್ನ ಆಯ್ಕೆ ಮಾಡ್ರಿ ಕೇಳಿದ್ದಾರೆ. ಇವು ಯಾವ ಕರೆಂಟ್ ಅಫೇರ್ಸ್ ಅಲ್ಲಿ ಇಲ್ಲ, ಯಾವ ನ್ಯೂಸ್ ಅಲ್ಲಿ ಇಲ್ಲ, ಇವು ಹುಡುಗರಿಗೆ ಗೊತ್ತೇ ಇಲ್ಲ. ಹೌದು ಕಮರ್ಷಿಯಲ್ ಬ್ಯಾಂಕ್ ಗೊತ್ತಾ? ಹೊಸದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಲಾಲ್ ಲಜಪತ್ ರಾಯನು ಇದು ಮಾಡ್ತಾನಲ್ಲ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪ್ರಾರಂಭ ಮಾಡಿ ಅವನೇ. ಇವೆಲ್ಲ ಹೊಸದು. ಹಾಗಾಗಿ ಇಂಥವೆಲ್ಲ ಕ್ವಶನ್ಸ್ಗಳು ಬರ್ತಾವು. ಭಾಳ ಹುಷಾರಾಗಿ ಕೇರ್ಫುಲ್ ಆಗಿ ಬರಿ. ನೋಡಿ ಬನ್ನಿ ಇಲ್ಲಿ, ಇದು 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 KE ಎಕ್ಸಾಮ್ ಅಂದ್ರೆ ಇದು ಏನ? ಸುಸ್ಥಿರ ಅಭಿವೃದ್ಧಿ ಗುರಿಗಳು 2015ರಿಂದ 2030ರವರೆಗೂ 2015ರಿಂದ 2030ರವರೆಗೂ ಏನ್ರಿ? ಸುಸ್ಥಿರ ಅಭಿವೃದ್ಧಿ 17 ಗುರಿಗಳು. ಎಷ್ಟು ಗುರಿಗಳು? 17 ಗುರಿಗಳು ಸಂಪೂರ್ಣವಾಗಿ ಮಾಡಬಹುದಂಥದ್ದು. ಅದರಲ್ಲಿ ಏನು ಕೇಳೋಣ ಎಕ್ಸಾಮ್ ಅಲ್ಲಿ ಅಂದ್ರೆ ಎಲ್ಲರಿಗೂ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆಯನ್ನು ಕಲ್ಪಿಸೋ ಗುರಿ. ವಿಚಾರ ಮಾಡಿ. ಅಂದ್ರೆ ನಿಮಗೆ 17 ಗುರಿಗಳು ಗೊತ್ತಿರಬೇಕು. 17 ಗುರಿಗಳು ಗೊತ್ತಿರಬೇಕು. 17 ಗುರಿಗಳು ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಕ್ ಬರುತ್ತೆ. ಸುಸ್ಥಿರ ಅಭಿವೃದ್ಧಿ 17 ಗುರಿಗಳು ಯಾವ ವಿದ್ಯಾರ್ಥಿ ಗೊತ್ತಿರ್ತಾವನ್ನಷ್ಟೇ ಆನ್ಸರ್ ಮಾಡ್ತಾನೆ. ಇದು ಎಕ್ಸಾಮ್ ಎಲ್ಲಿ ಕೇಳ್ತಾನ ಅವನು, ಅದಕ್ಕೆ ವಿಚಾರ ಮಾಡ್ರಿ. ಫಸ್ಟ್ ಕೇಳ್ಬೋದು, ಲಾಸ್ಟ್ ಅವನು 6 ಕೇಳ್ಯಾನ, ನಾಳೆಗೆ ಒಂದು 7 ಕೇಳ್ತಾನೆ, 8 ಕೇಳ್ತಾನೆ. ಹಾಗಾದ್ರೆ 17 ಗುರಿಗಳು ಅಲ್ಲೇ ಬರ್ಕೊಂಬಿಡಿ. ಸುಸ್ಥಿರ ಅಭಿವೃದ್ಧಿ 17 ಗುರಿಗಳು. ಸುಸ್ಥಿರ ಅಭಿವೃದ್ಧಿ ಎಷ್ಟು ಗುರಿಗಳು ರೀ? 17 ಗುರಿಗಳು. ಸುಸ್ಥಿರ ಅಭಿವೃದ್ಧಿ 17 ಗುರಿಗಳು ಭಾಳ ಇಂಪಾರ್ಟೆಂಟ್.
ಒಂದನೇದು ಬಡತನ ಮುಕ್ತ. ಒಂದೇದೇನ್ರಿ? ಬಡತನ ಅಥವಾ ಹಸಿವು ಮುಕ್ತ. ಒಂದನೇದು ಬಡತನ ಮುಕ್ತ ಅಥವಾ ಹಸಿವು ಮುಕ್ತ. ಬಡತನ ಮುಕ್ತ. ಎರಡನೇದ್ದು ಹಸಿವು ಮುಕ್ತ. ಸಾರಿ, ಎರಡನೇದು ಹಸಿವು ಮುಕ್ತ. ಹಸಿವು ಮುಕ್ತ ಅಥವಾ ಹಸಿವು ಸೊನ್ನೆ. ಇವು ನೋಡಿ ಬರ್ಕೋತೀರಾ? ಗೂಗಲಲ್ಲಿ ಸರ್ಚ್ ಮಾಡಿ 17 ಗುರಿಗಳು ಬರ್ಕೋತೀರಾ? ಬರ್ಕೋತೀರಾ? ಇಲ್ಲ, ಬರ್ಕೊಂಬಿಡ್ರಿ. ಮತ್ತೆ ಯಾಕೋ ನಿಮ್ಮ ಮುಖ ನೋಡಿದರೆ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ. ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ. 4ನೇದು ಗುಣಮಟ್ಟದ ಶಿಕ್ಷಣ. 5ನೇದು ಲಿಂಗ ಸಮಾನತೆ. ನೋಡಿ, ಹೆಣ್ಮಕ್ಳ ಬ್ಯಾಗ ಏನ ಲಿಂಗ ಸಮಾನತೆ ಕೇಳ್ತಾರ ಗೊತ್ತಾ? ಒಂದು ಪ್ರಬಂಧ ಟಾಪಿಕಲ್ಲಿ ಅವಾಗ ನೀವು ತಗೋಬಹುದು ಲಿಂಗ ಸಮಾನತೆ. ಇಂಥವೆಲ್ಲ ತಗೋಬೇಕು, ಲಿಂಗ ಸಮಾನತೆ. 6ನೇದು ಶುದ್ಧ ನೀರು ಮತ್ತು ನೈರ್ಮಲ್ಯ. ನೆಕ್ಸ್ಟ್ ಯೋಗ. 7ನೇದೇನ್ರಿ? ಶುದ್ಧ ಶಕ್ತಿ ಮತ್ತು ಯೋಗ ಕೆಲಸ ಅಥವಾ ಆರ್ಥಿಕ ಬೆಳವಣಿಗೆ ಅಂತ ಕರೀತಾರೆ, ಶುದ್ಧ ಶಕ್ತಿ. 8ನೇದು ಕೈಗಾರಿಕಾ ನಾವೀನ್ಯತೆ, ಆರ್ಥಿಕ ಬೆಳವಣಿಗೆ. ಕೈಗಾರಿಕಾ ನಾವೀನ್ಯತೆ ಮತ್ತು ಆರ್ಥಿಕ ಬೆಳವಣಿಗೆ. ಆರ್ಥಿಕ ಬೆಳವಣಿಗೆ. ನೆಕ್ಸ್ಟ್ ಕಡಿಮೆಯಾದ ಅಸಮಾನತೆ ಅಂದ್ರೇನ್ರಿ? ಕಡಿಮೆಯಾದ ಅಸಮಾನತೆ ಅಂದ್ರೆ ಅಸಮಾನತೆಗಳಲ್ಲಿ ವ್ಯತ್ಯಾಸ ಇರ್ತಾವಲ್ಲ, ಅದಕ್ಕೆ. ಸುಸ್ಥಿರ ನಗರ ಮತ್ತು ಸಮುದಾಯ. 10ನೇದು ಸುಸ್ಥಿರ ನಗರ ಮತ್ತು ಸಮುದಾಯ. 11ನೇದು ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ. ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ. 12ನೇದು ಹವಾಮಾನ ಕ್ರಮಗಳು. ಯಾವುದು? ಒಂದು ಕೆಲಸ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಬರ್ಕೊಂಬಿಡಿ 7. ಯಾಕೆ ಒಂದೊಂದು ಇಂಚು ಮುಂಚೆ ಕೊಟ್ಟಿರ್ತಾರೆ. 17 ಸೀರಿಯಲ್ ಆಗಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಸೀರಿಯಲ್ ಬರ್ಕೋಬೇಕು. 6-7 ಕರೆಕ್ಟಾಗಿ ನೋಡ್ಕೊಂಡು ಕರೆಕ್ಟಾಗಿ 6ರಿಂದ 7ವರೆಗೂ 17ವರೆಗೂ ಸಂಪೂರ್ಣವಾಗಿ ಬರ್ಕೊಂಬಿಡಿ. ಓಕೆ. ಈ ಸುಸ್ಥಿರ ಅಭಿವೃದ್ಧಿ ಇದೆಯಲ್ಲ, ಸುಸ್ಥಿರ ಅಭಿವೃದ್ಧಿ ಅಂದರೆ 1987ರಲ್ಲಿ, ಹೌದಾ? 1987ರಲ್ಲಿ ಬ್ರ್ಯಾಂಟ್ ಲ್ಯಾಂಡ್ ಆಯೋಗ. ಯಾವ ಆಯೋಗ ರೀ? ಬ್ರ್ಯಾಂಟ್ ಲ್ಯಾಂಡ್ ಆಯೋಗ. ಈ ಬ್ರ್ಯಾಂಟ್ ಲ್ಯಾಂಡ್ ಆಯೋಗ ಆಧಾರದ ಮೇಲೆ ಇದು ಪ್ರಾರಂಭ ಮಾಡಿದ್ದು ಸುಸ್ಥಿರ ಅಭಿವೃದ್ಧಿ ಗುರಿ. ಹಾಗಾದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿ ಅಂದ್ರೆ ಏನು? ಸುಸ್ಥಿರ ಅಭಿವೃದ್ಧಿ ಗುರಿ ಅಂದ್ರೆ ಏನ್ರಿ? ಈಗಿನ ಅಗತ್ಯಗಳನ್ನು ಪೂರೈಸಿಕೊಂಡು ಭವಿಷ್ಯನ ಅಗತ್ಯತೆಗಳನ್ನು ಉಳಿಸಿಕೊಂಡು ಹೋಗುವುದು. ಎಕ್ಸಾಂಪಲ್ ಆಗಿ, ಇವತ್ತು ನನ್ನಲ್ಲಿ ದುಡ್ಡಿದೆ ಅಂತ ನಾನು ಇವತ್ತು ಒಂದೇ ದಿನ ಫುಲ್ ಚಿತ್ತಟಪ್ಪ ಮಾಡಿ ಕುಣಿದಾಡಿ ಎಲ್ಲ ಖಾಲಿ ಮಾಡಿದರೆ ಮುಂದೆ ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನನ್ನ ಹೆಂಡ್ರ ಮಕ್ಕಳಿಗೆ ಏನು ಬೇಕ್ರಿ? ಅವ್ರು ಬೀದಿ ಬರ್ಬೇಕಾಗ, ಹೌದಲ್ಲ? ಆ ಬೀದಿ ಬರಬಾರ್ದ ಉದ್ದೇಶಕ್ಕೋಸ್ಕರ ನಮ್ಮದ್ರಲ್ಲಿ ಲಿಮಿಟ್ ಆಗಿ ಯೂಸ್ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ಅದು ಏನು ಮಾಡಬೇಕು? ಚೂರು ಸೇವ್ ಅಕೌಂಟಲ್ಲಿ ಇಟ್ಕೊಂಡು ಮುಂದೆ ಬರುತ್ತೆ ಅಂತ. ಅದಕ್ಕೆ ನನಗೆ ನಮ್ಮ ಆಡಳಿತ ಲ್ಯಾಂಗ್ವೇಜ್ ಹೇಳಿದೆ, ಎದಕ್ಕಾಗಿ ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಕುಡಿಯುವ ನೀರು, ಶುದ್ಧ ಶೌಚಾಲಯ ವ್ಯವಸ್ಥೆ ಅಂತ ಕರೀದು. ಎಷ್ಟನೇ ಗುರಿ ರೀ?
6 ಕೇಳಿದ್ದಾರೆ. ಈ ತರ ಕೇಳ್ಬಿಟ್ರೆ ಅಪ್ಪ ಅಮ್ಮರೇ ಶಾವಿಗೆ ಮಜ್ಜಿಗೆ ಎಕ್ಸಾಮ್ ಅಲ್ಲಿ, ಯಾಕಂದ್ರೆ 17 ಗೊತ್ತಿದ್ದಾಗ ಮಾತ್ರ ಅಲ್ಲಿ ಆನ್ಸರ್ ಮಾಡಕ್ ಬರುತ್ತೆ. ಹೌದಾ? 17 ಕೂಡ ಲಿಸ್ಟ್ ಮಾಡ್ಕೊಳ್ಳಿ ಒಂದ್ ಕಡೆ. ನೆಕ್ಸ್ಟ್, ಮೈಸೂರಿನ ಮೈಸೂರಿನ ಸುವರ್ಣ ಯೋಗ ಎಂದು ಕರೆಯಲಾಗುತ್ತದೆ. ಮೈಸೂರಿನ ಸುವರ್ಣ ಯೋಗ ಎಂದು ಕರೆಯಲಾಗುತ್ತದೆ. ಮೈಸೂರಿನ ಸುವರ್ಣ ಯೋಗ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಮೈಸೂರಿನ ಸುವರ್ಣ ಯೋಗ ಕರಿಬೇಕಾದ್ರೆ ಯಾರ ಅಧಿಕಾರದಲ್ಲಿದೆ? ನಾಲ್ವಡಿ ಕೃಷ್ಣರಾಜ ಒಡೆಯರ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧಿಕಾರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ರಲ್ಲ, ಈ ಸರ್ ಎಂ ವಿಶ್ವೇಶ್ವರಯ್ಯನವರು ತುಂಬಾ ಬ್ರಿಲಿಯಂಟ್ ವ್ಯಕ್ತಿ. ಅವರು ಅಧಿಕಾರದಲ್ಲಿ ಎಂತ ಕೆಲಸ ಮಾಡಿದ್ದಾರೆ ಅಂದ್ರೆ ನೋಡಿ, 1916 ಏನು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, 1915 ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ, 1913 ಮೈಸೂರು ಬ್ಯಾಂಕ್ ಸ್ಥಾಪನೆ. ಹೌದಾ? ಆಮೇಲೆ ಕನ್ನಂಬಾಡಿ 1920 ಉಕ್ಕಿನ ಮತ್ತು ಕಬ್ಬಿನ ಕಾಯಿಗಾರಿಕೆ ಭದ್ರಾವತಿಯಲ್ಲಿ. ಹೌದಾ? ಸೊ ತುಂಬಾ ಕೆಲಸ ಮಾಡಿರ್ತಾರೆ ಇವರು ಎಲ್ಲ, ಇಂಜಿನಿಯರ್ ಆಗಿ ತುಂಬಾ ಬ್ರಿಲಿಯಂಟ್. ಇವತ್ತು ನಾವು ಸತ್ತು ಅಂದ್ರೆ ನಮ್ಮ ತಗೊಂಡು ಸುಡ್ತಾರೆ. ಸ್ವಾಮಿ ಸರ್ ಎಂ ವಿಶ್ವೇಶ್ವರಯ್ಯನವರ ಮೈಂಡ್ ಏನಿದೆ ಇವಾಗಾದ್ರೆ ಮ್ಯೂಸಿಯಂ ಅಲ್ಲಿ ಇದೆ ಅಂತೆ, ನೋಡಿದೀರಾ? ಯಾವ ಮ್ಯೂಸಿಯಂ ಅಲ್ಲಿ ಇಟ್ಟಿದಾರಂತೆ. ಹಾಗಾಗಿ ಇವರು ಹುಟ್ಟಿದ ದಿನ ಪ್ರತಿ ವರ್ಷ ಇಂಜಿನಿಯರ್ ದಿನನಾಗಿ ಆಚರಣೆ ಮಾಡ್ತೀವಿ. ಯಾವಾಗ್ರಿ? ಸೆಪ್ಟೆಂಬರ್ 15. ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಎಲ್ಲಿರಿ? ಅದಕ್ಕ ಸರ್ ಎಂ ವಿಶ್ವೇಶ್ವರಯ್ಯ ಇವರು ಕೃಷ್ಣರಾಜ 4ನೇ ಕೃಷ್ಣರಾಜ ಒಡೆಯರ ಅಧಿಕಾರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕೆಲಸ ಮಾಡಿರ್ತಾನೆ. ಹಾಗಾಗಿ ಆ ಒಂದು ಅಧಿಕಾರ ಟರ್ಮ್ ಇದೆ ಅಲ್ಲ, ಇವರು ದಿವಾನರಾಗಿದ್ದ ವರ್ಷ ಯಾವದ್ರಿ? 1912ರಿಂದ 18 ಅಲ್ಲ, 1912ರಿಂದ 18ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನಾಗಿರ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ದಿವಾನಾಗಿದ್ದು ಆ ಟರ್ಮ್ ಏನಿದೆಯಲ್ಲ, ಮೈಸೂರು ರಾಜರ ಒಡೆಯರ ಕಮಿಷನ್ ಸುವರ್ಣ ಯೋಗ ಕರಿತೀವಿ. ಸುವರ್ಣ ಯೋಗ ಅಂತ ಕರಿತೀವಿ, ಬಹಳ ಇಂಪಾರ್ಟೆಂಟ್. ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇವರಿಗೆ 1955ರಲ್ಲಿ, ಹೌದಿಲ್ರಿ? 1950ರಲ್ಲಿ ಮೊದಲ ಬಾರಿಗೆ ಏನ್ ಕೊಟ್ರು? ಭಾರತ ರತ್ನ ಪ್ರಶಸ್ತಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ. ಹೌದಾ? ಕನ್ನಡಿಗ, ಮೊದಲ ಕನ್ನಡಿಗ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ. ಅರ್ಥ ಆಯ್ತಾ? ಹಾಗಾಗಿ ನಿಮ್ಗೆಲ್ಲ ಗೊತ್ತಿರ್ಬೇಕು. ಇಂಥೆಲ್ಲ ಕ್ವಶನ್ಸ್ಗಳು ಕೇಳ್ತಾರ. ಭಾಳ ಒಳ್ಳೆ ಪರ್ಸನ್, ಒಳ್ಳೆ ಓದ್ಬೇಕು ಯಾವಾಗ ಫ್ರೀ ಇದ್ದಾಗ. ಅವ್ರಿಗೆ ನೋಡಿ, ಅವ್ರು ಹೆಂಗಂತಂದ್ರೆ 1934ರಲ್ಲಿ ದ ಪ್ಲಾನಿಂಗ್ ಎಕನಾಮಿಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ದ ಪ್ಲಾನೆಟ್ ಎಕನಾಮಿಕ್ ಆಫ್ ಇಂಡಿಯಾ. ಯೋಚಿಸಿ ಇಲ್ಲವೇ ವಿನಾಶ ಆಗಿ, ಯೋಚಿಸಿ ಇಲ್ಲವೇ ವಿನಾಶ, ಕೈಗಾರಿಕೆ ಇಲ್ಲವೇ ವಿನಾಶ, ಯೋಚಿಸಿ ಇಲ್ಲವೇ ಹಾಳಾಗಿ. ಹೌದಾ? ನೀನು ಹಾಳಾಗ್ತೀಯ ಅಂತ ಹೇಳ್ಬೇಡ. ಕೈಗಾರಿಕೆ ಇಲ್ಲವೇ ವಿನಾಶ, ಯೋಚಿಸಿ ಅಂತ ಇನ್ನೊಂದಿದೆ ಗೊತ್ತಾ? ಇದೇ ಒಂದು ಯೋಚಿಸಿ ಅಂತ ಏನಿದೆ. ಸೊ ಅವೆಲ್ಲ ಹೇಳಿದ್ದಾರೆ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಕೃತಿ ಇದೆ, ಕರೆಕ್ಟಾಗಿ ಹೇಳು. ಅವರೊಂದು ಫೇಮಸ್ ಕೃತಿ ಇದೆ, ಅವರೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಎಕ್ಸಾಮ್ ಅಲ್ಲಿ ಎಲ್ಲ ಕೇಳಿದ್ದಾರೆ. ಹಾಗಾಗಿ ಅವರಿಗೆ ಸುವರ್ಣ ಯೋಗ ಅಂತ ಕರಿತೀವಿ. ಹೌದಾ? ಕರ್ನಾಟಕದ ಒಂದು ಮನೆತನಕ್ಕೆ ಸುವರ್ಣ ಯೋಗ ಕರಿತೀವಿ. ಯಾವ ಮನೆತನ ರೀ? ಭಾರತದಲ್ಲಿ ಗುಪ್ತರ ಕಾಲದಲ್ಲಿ. ಹೌದಾ? ಗುಪ್ತರ ಕಾಲದಲ್ಲಿ ಕರಿತೀವಿ, ಹಂಗೆ ಇದರಲ್ಲಿ. ಸೊ ನೆಕ್ಸ್ಟ್, ಮುಳ್ಳಯ್ಯನಗಿರಿ ಬೆಟ್ಟ ಪಶ್ಚಿಮ ಘಟ್ಟದ ಶ್ರೇಣಿಗಳಲ್ಲಿ ಸ್ಥಿರವಾಗಿದೆ ಅಂದ್ರೆ ಸ್ಥಿತವಾಗಿದೆ ಅಂತ ಕೇಳಾರ. ಮುಳ್ಳಯ್ಯನಗಿರಿ ಬೆಟ್ಟ. ಹೌದಾ? ಮುಳ್ಳಯ್ಯನಗಿರಿ ಬೆಟ್ಟ ಯಾವ ಬೆಟ್ಟ ರೀ? ಮುಳ್ಳಯ್ಯನಗಿರಿ ಬೆಟ್ಟ. ಈ ಮುಳ್ಳಯ್ಯನಗಿರಿ ಬೆಟ್ಟ ಎಲ್ಲಿ ಕಂಡು ಬರ್ತೀರಿ? ಯಾವಲ್ಲಿ? ಚಿಕ್ಕಮಗಳೂರು. ಹೌದಾ? ಚಿಕ್ಕಮಗಳೂರಿನಲ್ಲಿ ಈ ಮುಳ್ಳಯ್ಯನಗಿರಿ ಬೆಟ್ಟ ಕಂಡು ಬರುತ್ತೆ. ಈ ಮುಳ್ಳಯ್ಯನಗಿರಿ ಬೆಟ್ಟವು 1913 ಅಂತ ಒಂದು ಬುಕ್ಸ್ ಇದೆ, 1926 ಅಂತ ಒಂದು ಬುಕ್ಸ್ ಇದೆ. ಇಷ್ಟು ಮೀಟರ್ಗಳಲ್ಲಿ ಎತ್ತರವಾಗಿದೆ ಮುಳ್ಳಯ್ಯನಗಿರಿ ಬೆಟ್ಟ. ಮುಳ್ಳಯ್ಯನಗಿರಿ ಬೆಟ್ಟದ ಪಶ್ಚಿಮ ಘಟ್ಟಗಳಲ್ಲಿ, ಮುಳ್ಳಯ್ಯನಗಿರಿ ಬೆಟ್ಟದ ಪಶ್ಚಿಮ ಘಟ್ಟಗಳಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಬರ್ಕೊಳ್ರಿ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ ಬೆಟ್ಟ. ಈ ಮುಳ್ಳಯ್ಯನಗಿರಿ ಬೆಟ್ಟ ಪಶ್ಚಿಮ ಘಟ್ಟದ ಶ್ರೇಣಿಗಳಲ್ಲಿ ಏನಾಗಿದೆ? ಸ್ಥಿತವಾಗಿದೆ. ಪಶ್ಚಿಮ ಘಟ್ಟ ಇದರಲ್ಲಿ ಸ್ಥಿತವಾಗಿದೆ ಅಂದ್ರೆ ಅದಕ್ಕೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇನ್ನೊಂದು ಹೆಸರು ಯಾವ್ದ್ರಿ? ಚಂದ್ರದ್ರೋಣ ಶ್ರೇಣಿಗಳಲ್ಲಿ. ಯಾವ್ರಿ? ಚಂದ್ರದ್ರೋಣ ಶ್ರೇಣಿಗಳಲ್ಲಿ ಸ್ಥಿರವಾಗಿದೆ. ಹೌದಾ? ಹಾಗಾದ್ರೆ ಚಂದ್ರದ್ರೋಣದಲ್ಲಿ ಎರಡನೇದಂದಾಗ ನಾವೇನ್ ಕರಿತೀವಿ? ಬಾಬಾ ಬುಡನಗಿರಿ. ಓಕೆನಾ? ಬಾಬಾ
ಬುಡನ್ಗಿರಿ. ಹೌದಾ? ಬಾಬಾ ಬುಡನ್ಗಿರಿ ಬೆಟ್ಟ ನೋಡಿದ್ದೀರಾ? ಬಾಬಾ ಬುಡನ್ಗಿರಿ ಬೆಟ್ಟ. ಸೊ ಇದು ಬಾಬಾ ಬುಡನ್ಗಿರಿ ಬೆಟ್ಟ. ಇದು ಬರುವುದು ಎಲ್ಲಿ? ಚಿಕ್ಕಮಂಗಳೂರಲ್ಲಿ. ಇದು ಎರಡನೇ ಅತ್ಯಂತ ಎತ್ತರವಾದ ಕರ್ನಾಟಕದಲ್ಲಿ ಬಾಬಾ ಬುಡನ್ಗಿರಿ. ಬಾಬಾ ಬುಡನ್ಗಿರಿ ಬೆಟ್ಟ ಕರ್ನಾಟಕದ ಎರಡನೇ ಎತ್ತರವಾದ ಶಿಖರ ಬಾಬಾ ಬುಡನ್ಗಿರಿ. ಇದು ಚಿಕ್ಕಮಂಗಳೂರದಲ್ಲಿದೆ. ಅರ್ಥ ಆಯ್ತಾ? ಆಮೇಲೆ ದೇವಿರಮ್ಮ ಬೆಟ್ಟ. ದೇವಿರಮ್ಮ ಬೆಟ್ಟ. ದೇವಿರಮ್ಮ ಬೆಟ್ಟ ಎಲ್ಲಿದೆ? ಚಿಕ್ಕಮಂಗಳೂರಲ್ಲಿದೆ. ದೇವಿರಮ್ಮ ಬೆಟ್ಟ ಅಂದ್ರೆ ತುಂಬಾ ಪವರ್ಫುಲ್ ಟೆಂಪಲ್. ಯಾರು ನೋಡಿ ಚಿಕ್ಕಮಂಗ್ಳೂರು? ಯಾರಿದ್ದೀರಾ? ಚಿಕ್ಕಮಂಗ್ಳೂರು ದೇವಿರಮ್ಮ ಬೆಟ್ಟ ನೋಡಿದ್ದೀರಾ? ದೇವಿರಮ್ಮ ಬೆಟ್ಟ ದೊಡ್ಡ ಬೆಟ್ಟ. ಹೊಡೆದು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ದೊಡ್ಡ ಬೆಟ್ಟದ ಮ್ಯಾಗ ದೇವಿರಮ್ಮ ಇದೆ. ಅದು ದೇವಿರಮ್ಮ ದೇವಸ್ಥಾನ ಇದಕ್ಕೆ ದೇವಿರಮ್ಮ ಬೆಟ್ಟ ಅಂತ ಕರೀತಾರೆ. ಚಿಕ್ಕಮಂಗ್ಳೂರದಲ್ಲಿದೆ. ಫೇಮಸ್. ಈ ದೀಪಾವಳಿಯಲ್ಲಿ ಮಾತ್ರ ಅದು ಓಪನ್ ಇರುತ್ತೆ. ಪ್ರತಿ ವರ್ಷ ಒಂದು ದೀಪಾವಳಿದಲ್ಲಿ ಮಾತ್ರ, ಈ ದೀಪಾವಳಿ ಬರುತ್ತಲ್ಲ ಆ ಟೈಮಲ್ಲಿ ಮಾತ್ರ ಅದು ಓಪನ್ ಇರುತ್ತೆ. ಅರ್ಥ ಆಯ್ತಾ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನೈಟ್ ನಾನು ಹೆಡ್ತಿ ಹೊಂಟಾಳಲ್ಲಿ ದೇವಿರಮ್ಮ ಬೆಟ್ಟಕ್ಕೆ. ಅವ್ರ ಆಫೀಸ್ ಕಡೆ ಹೋಗ್ತಾ ಇದ್ರಲ್ಲ. ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ. ಹೌದಾ? ನಮಗೆ ಹೋಗ್ಬೇಕಾದ್ರೆ ನೀವಿದ್ದೀರಲ್ಲಪ್ಪ. ಅರಾವಳಿ ಬೆಟ್ಟ. ಹೌದಾ? ಅರಾವಳಿ ಬೆಟ್ಟ ನೀವೊಂದು ಇರ್ಲಿಕ್ಕೆ ಅಂದ್ರೆ ನಾವು ಹೋಗ್ಬಿಡ್ತಿದ್ದೆ. ಏನು ಮಾಡ್ತೀವಿ? ಅರಾವಳಿ ಬೆಟ್ಟ. ಈ ಅರಾವಳಿ ಬೆಟ್ಟ ಇದಲ್ಲ, ನಿಮಗೆ ಕರ್ಕೊಂಡು ಹೋಗ್ಬೇಕಾ? ನಿಮಗೆ ಕರ್ಕೊಂಡು ಹೋಗ್ಬೇಕಾ? ಆಯ್ತು, ಹಾಕ್ರಿ ಒಂದು 5,000 ಅಕೌಂಟಿಗೆ, ಲೇಟೇ ಇಲ್ಲ. ಅರಾವಳಿ ಬೆಟ್ಟ. ಹೌದಾ? ಈ ಅರಾವಳಿ ಬೆಟ್ಟವು ಭಾರತ ದೇಶದ ಅತ್ಯಂತ ಪ್ರಾಚೀನ ಬೆಟ್ಟವಾಗಿದೆ. ಯಾವುದ್ರಿ? ಅರಾವಳಿ ಬೆಟ್ಟ ಅತ್ಯಂತ ಪ್ರಾಚೀನ, ಅಳಿವಿನಂಚಿನಲ್ಲಿರುವ ಬೆಟ್ಟ. ಸಾರಿ, ಅತ್ಯಂತ ಪ್ರಾಚೀನ ಬೆಟ್ಟ. ಪ್ರಾಚೀನ ಮಡಿಕೆ ಪರ್ವತ ಬೆಟ್ಟ ಅಂತ ಕರಿತೀವಿ. ಅರಾವಳಿ ಬೆಟ್ಟ. ಅರಾವಳಿ ಬೆಟ್ಟ ನೋಡಿ, ಒಂದು ರಾಜಸ್ಥಾನದಲ್ಲಿದೆ. ಹೌದಾ? ರಾಜಸ್ಥಾನ. ಸೊ ಆಮೇಲೆ ಹರಿಯಾಣ ಮತ್ತು ಆಮೇಲೆ ದಿಲ್ಲಿ, ಇನ್ನೊಂದು ಹರಿಯಾಣ, ಪಂಜಾಬ್. ಇವು 4 ರಾಜ್ಯಗಳಲ್ಲಿ ಏನಾಗುತ್ತೆ, ಈ ಅರಾವಳಿ ಬೆಟ್ಟ ಅರಾವಳಿ ಹಂಚಿಕೆ ಆಗಿದೆ. ದೆಹಲಿವರೆಗೂ ಹಂಚಿಕೆ ಆಗಿದೆ. ಹಾಗಾದ್ರೆ ಅರಾವಳಿ ಬೆಟ್ಟ ಅಂದಾಗ ಅರಾವಳಿ ಬೆಟ್ಟದಲ್ಲಿರುವ ಎತ್ತರವಾದ ಶಿಖರ ಯಾವ್ದ್ರಿ? ಯಾವುದು? ಗುರು ಶಿಖರ. ಅರಾವಳಿ ಬೆಟ್ಟದಲ್ಲಿರುವ ಎತ್ತರವಾದ ಶಿಖರ ಯಾವುದು? ಗುರು ಶಿಖರ. ಹಾಗಾದ್ರೆ ಈ ಗುರು ಶಿಖರ ಇದಲ್ಲ, ಈ ಗುರು ಶಿಖರದಲ್ಲಿ ಒಂದು ಯಾವ್ದು ಹೇಳಿದ್ರೆ ಮೌಂಟ್ ಅಬು ಎಂಬ ಶಿಖರ ಇದೆ. ಇಲ್ಲಿನ ಮೌಂಟ್ ಅಬು ಬೆಟ್ಟ. ಯಾವ ಬೆಟ್ಟ ಇದೆ ರೀ? ಮೌಂಟ್ ಅಬು ಬೆಟ್ಟ. ಈ ಮೌಂಟ್ ಅಬು ಬೆಟ್ಟದಲ್ಲಿ ಒಂದು ದೇವಾಲಯ ಇದೆ. ಯಾವುದು? ದಿಲ್ವಾರ್ ದೇವಾಲಯ. ಯಾವ್ದ್ರಿ? ದಿಲ್ವಾರ್ ದೇವಾಲಯ ಇದೆ. ಈ ದಿಲ್ವಾರ್ ದೇವಾಲಯ ಯಾವ ದೇವರಿಗೆ ಸಂಬಂಧಪಡ್ತೈತ್ರಿ? ಜೈನರ ದೇವಾಲಯಗಳ ಸಂಬಂಧಪಟ್ಟಂತೆ. ಅರ್ಥ ಮಾಡ್ಕೊಳ್ಳಿ. ಅರಾವಳಿ ಇದೆಲ್ಲ, ಈ ಅರಾವಳಿಯ ಅರಾವಳಿಯ ಒಂದು ಬೆಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ. ಗುರು ಶಿಖರದಲ್ಲಿ ಒಂದು ಮೌಂಟ್ ಅಬು ಅಂತ ಒಂದು ಬೆಟ್ಟ ಇದೆ. ಮೌಂಟ್ ಅಬು ಬೆಟ್ಟ. ಈ ಮೌಂಟ್ ಅಬು ಬೆಟ್ಟದಲ್ಲಿ ದಿಲ್ವಾರ್ ದೇವಾಲಯ ಇದೆ. ದಿಲ್ವಾರ್ ದೇವಾಲಯ ಸಂಬಂಧಪಟ್ಟಂತೆ ಜೈನರಿಗೆ ಸಂಬಂಧಪಟ್ಟಂಥದ್ದು. ಎಕ್ಸಾಮ್ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವು ಎಷ್ಟೇನಿದ್ರೆ ಅರಾವಳಿ. ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಕ್ವಶನ್ಸು ಇವೆಲ್ಲ ಗೊತ್ತು. ಅರಾವಳಿ ಅಂದರೆ ರೈಸಲ್ ಹಿಲ್ಸ್ ಅಂತ ಕರಿತೀವಿ. ಗೊತ್ತಾ? ರೈಸಲ್ ಹಿಲ್ಸ್ ಅಂದರೆ ರಾಷ್ಟ್ರಪತಿ ಭವನ. ನಮ್ಮ ರಾಷ್ಟ್ರಪತಿ ಹೆಂಗೆ ಅರಾವಳಿಯ ರಾಷ್ಟ್ರಪತಿ ಭವನ ಇದೆಯಲ್ಲ ದೆಹಲಿಯಲ್ಲಿ, ಅದೇ ಥರ ಈ ಅರಾವಳಿ ಪರ್ವತದಲ್ಲಿ ಹೆಂಗೆ ಈ ಆಕಾರದಲ್ಲಿ ಇದೆ ಹೆಂಗೆ, ಅದಕ್ಕೆ ರೈಸಲ್ ಹಿಲ್ಸ್ ಅಂತ ಕರಿತೀವಿ. ಆಮೇಲೆ ಅನ್ಯಮುಡಿ ಅಂದ್ರೆ ಏನ್ರಿ? ಅನ್ಯಮುಡಿ. ಹೌದಾ? ಅನ್ಯಮುಡಿ ಅಂದಾಗ ಇಲ್ಲಿ ಜಿಯೋಗ್ರಫಿ ಇಲ್ಲೇ ಕವರ್ ಮಾಡಕತ್ತೀನಿ ಕೆಲವು ಟಾಪಿಕ್. ಅನ್ಯಮುಡಿ ಇದೆಲ್ಲ, ಅನ್ಯಮುಡಿ ಅಂದ್ರೆ ದಕ್ಷಿಣ ಭಾರತದಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ. ದಕ್ಷಿಣ ಭಾರತದಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ. ಅವನು ನಾಳೆ ಎಕ್ಸಾಮ್ ಕೇಳ್ತಾನೆ, ಪೂರ್ವ ಘಟ್ಟಗಳಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಯಾವ್ದಂತ ಕೇಳ್ಬಿಡ್ತಾನೆ. ಯಾವ್ದ್ರಿ? ಯಾವುದು? ಅನ್ಯಮುಡಿ ಶಿಖರ. ಅಣ್ಣಾಮಲೈ ಶ್ರೇಣಿಯಲ್ಲಿರುವ ಅನ್ಯಮುಡಿ ಶಿಖರ. ಅನ್ಯಾಮಲೈ ಶ್ರೇಣಿಯಲ್ಲಿರುವ ಅನ್ಯಮುಡಿ ಶಿಖರ. ಹಾಗಾಗಿ ಇದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಹಾಗಾದ್ರೆ ಪೂರ್ವ ಕರಾವಳಿಯಲ್ಲಿ, ಹೌದಾ, ಪೂರ್ವ ಕರಾವಳಿಯಲ್ಲಿರುವ ಪೂರ್ವ ಘಟ್ಟದಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಯಾವ್ದ್ರಿ? ಅಮರಕೊಂಡ, ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದಲ್ಲಿ ಅಮರಕೊಂಡ ಇದೆ. ಆಂಧ್ರ ಪ್ರದೇಶದಲ್ಲಿ ಅಮರಕೊಂಡದಲ್ಲಿದೆ. ಓಕೆನಾ? ಸೊ ಇದು ಅನ್ಯಮುಡಿ ಶಿಖರ ಅಂತ ಕರಿತೀವಿ. ಓಕೆನಾ ಸರ್? ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಬರುತ್ತೆ. ವಿಂಧ್ಯ ಪರ್ವತ ಅಂತ ಕರೀತಾರೆ. ಭಾರತವು 2 ಭಾಗನಾಗಿ ಮಾಡಿದ್ದ ನದಿ ಅಂದ್ರೆ ನರ್ಮದಾ ನದಿ. ಅಲ್ಲಿ ಈ ಪರ್ವತದಲ್ಲಿ ವಿಂಧ್ಯ ಪರ್ವತ ಬರುತ್ತೆ. ಎಲ್ಲಿರಿ? ವಿಂಧ್ಯ ಪರ್ವತ ಬರುವುದು ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಓಕೆ,
MP ಮಧ್ಯಪ್ರದೇಶ್, ಮಹಾರಾಷ್ಟ್ರ ಅಂತಿದ್ದೆ ಅಷ್ಟೇ. ಇಲ್ಲಿ ಬರ್ದಿದ್ದೀನಿ ನೋಡು, ಇದು ಮಹಾರಾಷ್ಟ್ರ ಇಲ್ಲ ಮಧ್ಯಪ್ರದೇಶ್. ಓಕೆ, ಹಾಗಾಗಿ ನಿಮ್ಗೆ ಗೊತ್ತಿರಲಿ ವಿಂಧ್ಯ ಪರ್ವತ, ಸಾತ್ಪುರ್ ಪರ್ವತ ಇವೆಲ್ಲ ಬರುವಂಥದ್ದು ತುಂಬ ಗೊತ್ತಾಗತ್ತೆ ಮುಂದಿನ ದಿನದಲ್ಲಿ ಓದೋಣ. ಓಕೆನಾ? ನೆಕ್ಸ್ಟ್ ಇದು ಮೆಂಟಲ್ ಅಬಿಲಿಟಿ ಮಾಡ್ಕೊಳ್ಳಿ. ಇದು ಮಾಡ್ಕೋತೀರಾ? ದಿಲ್ಲಿ ಇದು ತುಂಬ ಈಜಿ ಇದು. 120 ಅಲ್ಲ. ಸೊ ಇದು ನೋಡಿ ಎಷ್ಟು ಅಕ್ಷರ ಅದಾವ್ರಿ? 1 2 3 4 5 5 ಅದಾವ. 5 ಗುಂಡ್ಲೆ 4 ಗುಂಡ್ಲೆ 5 ಗುಂಡ್ಲೆ 4 3 ಗುಂಡ್ಲೆ 2 ಗುಂಡ್ಲೆ 1 ಇದು ಕೊಟ್ಟು ಎಷ್ಟು? 120 ಅಷ್ಟೇ. ಅಷ್ಟು 120 ಇಷ್ಟೇ ಮಾಡ್ಕೊಳ್ಳೋದು ಈಜಿ. ಇವೆಲ್ಲ SSC ಕ್ವಶನ್ಸ್ ನೋಡ್ರಿ, ಪದೇ ಪದೇ ಹೇಳ್ತೀನಿ. SSC ಮತ್ತು ಬ್ಯಾಂಕಿಂಗ್ ಎಲ್ಲಿ ಸಿಗ್ತಾವ ಮಾಸ್ತರ? ನನ್ನನ್ನು ಸಂಪರ್ಕಿಸಿ. ಹಂಗಂತ ಮತ್ತೆ ಕುಂತಲೆ ಇಂತಲೇ ಫೋನ್ ಹಚ್ಕೊಂಡು ಕಾಡ್ಸಿದ್ರಿ ನೋಡ್ರಿ. ದಿಕ್ಕುಗಳ ಬಗ್ಗೆ ಕ್ವಶನ್ಸ್ ಕೇಳಿದಾನೆ. ಕೇಳ್ರಿ, ದಿಕ್ಕುಗಳ ಬಗ್ಗೆ ಕ್ವಶನ್ಸ್ ಕೇಳಿದಾನೆ. ಏನ್ ಕೇಳಿದಾನಂದ್ರೆ, ಒಂದು ವೇಳೆ ರೀಟಾಳು ಶೀತಾಳನ ಪಶ್ಚಿಮದಲ್ಲಿದ್ದಾಳೆ. ಯಾರು ಪಶ್ಚಿಮದಲ್ರಿ? ಶೀತಾಳ ಅಂತಿದ್ದಾಳೆ ಇಲ್ಲಿ, ಹೌದಾ? ಶೀತಾಳ ಪಶ್ಚಿಮದಲ್ಲಿ ಯಾರದಾಳ್ರಿ? ರೀಟಾಳು, ಹೌದಾ? ರೀಟಾಳು. ಹಾಗಾದ್ರೆ ಮತ್ತು ಕೀರ್ತಿಯು ಶೀತಾಳ ಉತ್ತರದಲ್ಲಿದೆ. ಶೀತಾಳ ಉತ್ತರ ಯಾರಿದ್ದಾಳ್ರಿ? ನಮ್ಮ ಅಕ್ಕ ಇದ್ದಾಳೆ ಇಲ್ಲಿ, ಕೀರ್ತಿ ಕೂತಾಳೆ. ಕೀರ್ತಿ ಉದ್ಧಾರ ಮಾಡಕ್ಕೆ, ಹೌದಾ? ಕೀರ್ತಿಯು ರೀಟಾಳಗಳಿಗೆ ಸಂಬಂಧಿಸಿದ ಯಾವ ದಿಕ್ಕಿನಲ್ಲಿದೆ? ಕೀರ್ತಿ ಇದ್ದಾಳಲ್ಲ ರೀಟಾಳಿಗೆ. ಈ ಕೀರ್ತಿ ಇದ್ದಾಳ. ಕೀರ್ತಿಯು ರಿಟಾಳಿಗೆ. ಯಾರಿಗೆ? ಕೀರ್ತಿ ರಿಟಾಳಿಗೆ, ಹೌದಾ? ನೋಡಿ, ಕೀರ್ತಿಯು ರಿಟಾಳಿಗೆ. ಯಾರಿಗ್ರಿ? ರಿಟಾಳಿಗೆ ಸಂಬಂಧಿಸಿದಂತೆ ಯಾವ ದಿಕ್ಕಿನಲ್ಲಿದೆ? ನೈಋತ್ಯ ದಿಕ್ಕ ಸರಿಯಾದ. ಹಾಗಾಗಿ ಅದು ಇಂಗ್ಲಿಷ್ದಾಗ ಏನು ಕೊಟ್ಟ ನೋಡ್ರಿ. ಇದು ಯಾಕೋ ಕನ್ಫ್ಯೂಸ್ ಆಗ್ತಾ ಇದೆ. ಕರೆಕ್ಟ್ ಇದೆಯಾ? ಕೀರ್ತಿಯೋ ರಿಟಾಳಿಗೆ. ಹಂಗ ಅದಕ್ಕೆ ಹೇಳಿದೆ ಇದು. ಯಾಕಂದ್ರೆ ಇದು ಮಾರ್ಕ್ಸ್ ನಮ್ಗೆ ಗಣೇಶ್ ಬಂದಿದೆ. ಕೀರ್ತಿ ಅವಳಿಗೆ ಅಂತಂದ್ರೆ ಹಾಕವಾಡಿದಾಗ ಈಶಾನ್ಯ ಅಂತ ಹಾಕ್ಬಿಡು ಅಷ್ಟೇ. ಈಶಾನ್ಯ ಹಾಕೊಂಬಿಡು. ಕನ್ನಡನೇ ಬೇರೆ, ಇಂಗ್ಲೀಷ್ನೇ ಬೇರೆ. ಯಾಕೆ ಇಂಗ್ಲೀಷ್ದಾಗ ಸ್ವಲ್ಪ ಮಾಲ್ ಜಾಸ್ತಿ ಹೋಗ್ತಾರಂತ ಇದಕ್ಕೆ. ಹಂಗಂತ ನೀನ್ ಯಾಕೆ ಇಂಗ್ಲೀಷ್ದಾಗ ಹೇಳಲಾಗಿದೋ ಮಾಸ್ತರ್ ಅಂದ್ರೆ? ಎಲ್ಲರಿಗೂ ಒಂದೊಂದು ವೀಕ್ನೆಸ್ ಅಂತ ಇರುತ್ತೆ. ಸೊ ನೋಡ್ರಿ, ಇದು ಹೃದಯ ಅಂತ ಹೇಳಿ ಯಾವತ್ತಪ್ಪ ಅಂದ್ರೆ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಮೆಂಟೇಶನ್ ಯೋಜನೆ. ಸೊ ಇದು ಏನಪ್ಪಾ ಅಂತಂದ್ರೆ 2015ರಲ್ಲಿ ಯೋಜನೆ ಜಾರಿಗೆ ಬಂತು, ಕೇಂದ್ರ ಸರ್ಕಾರದ ಯೋಜನೆ. ಇದರಲ್ಲಿ 12 ಭಾರತ ದೇಶದ 12 ಪ್ಲೇಸ್ಗಳನ್ನು ಆಯ್ಕೆ ಆಗ್ತವೆ. 12 ಪ್ಲೇಸ್ಗಳಲ್ಲಿ ನನ್ನ ಕರ್ನಾಟಕ ರಾಜ್ಯದ ಒಂದು ಪ್ಲೇಸ್ ಆಯ್ಕೆ ಆಗಿದ್ದು. ಯಾವುದು? ಬಾದಾಮಿ. ಯಾವ್ದ್ರಿ? ಬಾದಾಮಿ. ಈ ಬಾದಾಮಿ ಯಾವ್ದಂದ್ರೆ ಸೊ ಚಾಲುಕ್ಯರ ರಾಜಧಾನಿ. ಬಾದಾಮಿ ಚಾಲುಕ್ಯರ ರಾಜಧಾನಿ. ಈ ಬಾದಾಮಿ ಹಿಂದಿನ ಹೆಸರು ಏನ್ರಿ? ವಾತಾಪಿ ಅಂತ ಕರಿತೀವಿ. ಏನು ಕರಿತೀವಿ? ವಾತಾಪಿ ಅಂತ ಕರಿತೀವಿ. ಇದಕ್ಕೆ ಕರ್ನಾಟಕದ ಬಲ ಅಂತ ಕರಿತೀವಿ. ಯಾರ್ರಿ? ಕರ್ನಾಟಕದ ಬಲ. ಈ ಸೈನ್ಯಗಳಿಗೆ ಕರ್ನಾಟಕದ ಬಲ ಎಂದು ಕರೆಯಲಾಗುತ್ತದೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಫುಲ್ ಫಾರ್ಮ್ ಕೇಳ್ತಾರ ನೋಡ್ರಿ ಎಕ್ಸಾಮಿಗೆ. ಓಕೆ, ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಅಂಡ್ ಕ್ಲೈಮೇಟ್ ಚೇಂಜ್? ಸೊ ಇದು ಈ ಹೆಸರಿನ ರಾಷ್ಟ್ರೀಯ ಮಿಷನ್ ನಲ್ಲಿ ಬರುವುದಿಲ್ಲ ಅಂತ ಕೇಳೋಣ. ಯಾವ್ದು ಬರಲ್ಲ? ರಾಷ್ಟ್ರೀಯ ಪವನ ಶಕ್ತಿ ಬರಲ್ಲ. ಯಾಕಂದ್ರೆ ಇದರಲ್ಲಿ 8 ಬರ್ತಾವ, 8 ಯೋಜನೆಗಳು ಬರ್ತಾವ. ನೋಡ್ಕೊಂಡು ಸರ್ಚ್ ಮಾಡ್ಕೊಳ್ರಿ. ರಾಷ್ಟ್ರೀಯ ಪವನ ಶಕ್ತಿ ಇದರಲ್ಲಿ ಬರಲ್ಲ. ನೆಕ್ಸ್ಟ್ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ವರದಿ 2021-22 ಮಾನವನ ಅಭಿವೃದ್ಧಿ ಸೂಚ್ಯಂಕ. ಹೌದಲ್ರಿ? ಮಾನವನ ಅಭಿವೃದ್ಧಿ ಸೂಚ್ಯಂಕ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2021ರಲ್ಲಿ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ. ಯಾವ ಗಿಡಕ್ಕೆ ಹೋಗ್ತೀರಿ? ಏನು ಎಕ್ಸಾಮ್ ನಡೆದಿದೆ? ಯಾವಾಗ ಕೇಳಿದ್ದೆ? ಯಾವಾಗ?
3 ವರ್ಷದ ಹಿಂದಿನ ಡಾಟಾ ಕೇಳಿದಾನೆ. ಎಷ್ಟು ವರ್ಷ? 3 ವರ್ಷ. ಹಾಗಾಗಿ ನೋಡ್ಕೊಳ್ರಿ. ಹಾಗಾಗಿ ಯಾವಾಗ ಎಷ್ಟಿತ್ರಿ? ಹಾಗಾದ್ರೆ ಮಾನವಾಭಿವೃದ್ಧಿ ಸೂಚ್ಯಂಕ ಅನ್ನು ಅಳತೆ ಮಾಡುವರು UNDP. UNDP ಅಂದ್ರೆ ಏನ್ರಿ? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. UNDP ದವರು ಮಾಡ್ತಾರೆ, ಹೌದಾ? UNDP. ಹಾಗಾದ್ರೆ UNDP ಅವರು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು UNDP ಅವರು ಮಾಡ್ತಾರೆ. ಸರ್ ಹಾಗಾದ್ರೆ ಇವರು ಮೊದಲ ಬಾರಿಗೆ UNDP ಮಾನವಾಭಿವೃದ್ಧಿ ಸೂಚ್ಯಂಕ ಪರಿಕಲ್ಪನೆ ಕೊಟ್ಟವರು ಯಾರು? ಪರಿಕಲ್ಪನೆ ಕೊಟ್ಟವ್ರು ಯಾರ್ರಿ? ಮಹಬೂಬ್ ಉಲ್ಲಕ್ ಮುಸ್ತಾದ್ ಏನಿದೆ ಅಲ್ಲ, ಮೆಹಬೂಬ್ ಉಲ್ಲಕ್ ಇವರು ಮತ್ತು ನಮ್ಮ ಯಾರ ಅಮರ್ತ್ಯ ಸೇನ್ ಇವರಿಬ್ಬರು ಸೇರಿ 1990ರಲ್ಲಿ ಮೊದಲ ಬಾರಿಗೆ ಈ ಒಂದು ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಪರಿಕಲ್ಪನೆ ಕೊಡ್ತಾರೆ. ಸರ್ ಹಾಗಾದ್ರೆ ಪರಿಕಲ್ಪನೆ ಕೊಡಬೇಕಾದ್ರೆ 3 ಮಾನದಂಡಗಳ ಆಧಾರದ ಮೇಲೆ, ಎಷ್ಟು ರೀ? 3 ಟೈಪ್ಸ್. ಎಷ್ಟು? 3 ಮಾನದಂಡ. ಒಂದು ಶಿಕ್ಷಣ, ಒಂದನೇದೇನ್ರಿ? ಶಿಕ್ಷಣ. ಎರಡನೇದು ಆರೋಗ್ಯ, ಹೆಲ್ತ್. ಮೂರನೇದು ತಲಾದಾಯ. ಯಾವ್ದ್ರಿ? ತಲಾದಾಯ, ಇನ್ಕಮ್. ಇವು 3 ಆಧಾರ ಮ್ಯಾಗ ಮಾಡ್ತಾರೆ. ಹಾಗಾದ್ರೆ 2024 ಮತ್ತು 25ರಲ್ಲಿ ವುಮನ್ ಡೆವಲಪ್ಮೆಂಟ್ ಎಷ್ಟಿತ್ತು? 130ನೇ ಸ್ಥಾನದಲ್ಲಿದೆ ಪ್ರಸ್ತುತ. ಈಗಿನ ಎಕ್ಸಾಮಿಕ್ ಕ್ವೆಶನ್ಸ್ ಕೇಳ್ತಾರೆ. 130ನೇ ಸ್ಥಾನ ಮಾನವಾಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 130ನೇ ಸ್ಥಾನ. ನೀನು ಚಲೋ ಕೂಡ ಈಗ 20 ವರ್ಷ ದಾಟಿಲ್ಲ, ಟೊಂಕ ಬರೋದು ಹಿಂಗ ಕುಂತಾನೆ. 4-5 ತಾಸು ಕ್ಲಾಸ್ ಮಾಡ್ತೀನಿ, ಹೆಂಗಿದ್ದೀನಿ ಕೇಳ. 36 ವರ್ಷ ಏನಿನ ಮುಂಜಾನೆ ಎದ್ಗಳನ್ನ ಒಂದು ಬಿಡಿ ಸೇದಿವ. ಬಿಡಿ ಅಂದ್ರೆ ಗೊತ್ತಾಗತ್ತಾ? ಗಣೇಶ್ ಬಿಡಿ ಅವರಿಗೆ ಅವ್ರು ತಂದು ಕೊಡು ಫೋನ್ ಅವರಿಗೆ. ಓಕೆ, ಹಾಗಾಗಿ 130. ಹಾಗಾದ್ರೆ UNDP ದವರು 133 ರಾಷ್ಟ್ರಗಳನ್ನು ಅಳಿತಾರೆ ಸರ್. 133 ರಾಷ್ಟ್ರಗಳನ್ನು ನೋಡಿದಾಗ ಭಾರತವು 130ನೇ ಸ್ಥಾನದಲ್ಲಿದೆ. ಆಗ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ಐಸ್ಲ್ಯಾಂಡ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್. ಇವೇ ಫಸ್ಟ್ ಸೆಕೆಂಡ್ ಥರ್ಡ್ ಹಿಂಗೆ ಇರ್ತಾವೆ ಪ್ರತಿ ವರ್ಷ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಂತ್ ನೋಡಿ, ನಿಮ್ಮ ಪ್ರೀತಿಯ ರೋಗ. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಇತ್ತೀಚೆಗೆ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪಡಿತರನ್ನು ಹೊಂದಿರುವ ರಾಜ್ಯ ಕರ್ನಾಟಕ 9ನೇ ಸ್ಥಾನ. ನೋಡ್ರಿ ಕ್ವೆಶ್ಚನ್ ಪೇಪರ್ ನೋಡ್ರಿ, ಅವನು ಹೆಂಗ್ ತಿರುಗಾಡ್ತಾ ಇದ್ದಾನ. ಹಾಗಾದ್ರೆ HIV ಪಡಿತರ ಅತಿ ಹೆಚ್ಚು ಸಂಖ್ಯೆ ಹೊಂದಿರುವ ಮೊದಲನೇ ಸ್ಥಾನ. ಹಂಗಾದ್ರೆ ಡೈರೆಕ್ಟ್ ಕೇಳ್ಬೋದಲ್ರಿ? ಡೈರೆಕ್ಟ್ HIV ಪಡಿತರನ್ನು ಅತಿ ಹೆಚ್ಚು ಹೊಂದಿರುವ ಭಾರತದ ಮೊದಲನೇ ರಾಜ್ಯ ಯಾವುದು? ಈಗ ಕೇಳ್ಬೇಕಲ್ಲ, ಕೇಳಿಲ್ಲ. ಏನ್ ಕೇಳಿದಾನವ ನೋಡ್ರಿ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ಸ್, ಅದು ನ್ಯಾಕೋ. ಇದರ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಇತ್ತೀಚೆಗೆ ಅಂದ್ರೆ ಇಸ್ವಿನ ಕೊಟ್ಟಿಲ್ಲ ನನ್ನ ಮಗ, ಇಸ್ವಿ ಕೊಟ್ಟಿಲ್ಲ ಯಾವ ವರ್ಷದದ್ದು. ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪಡಿತರಿರುವ ರಾಜ್ಯಗಳ ಪೈಕಿ ಕರ್ನಾಟಕ 9ನೇ ಸ್ಥಾನದಲ್ಲಿದ್ದರೆ, ಹಾಗಾದ್ರೆ HIV ಪಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲತಃ ಮೊದಲನೇ ಸ್ಥಾನದಲ್ಲಿರುವ ರಾಜ್ಯ ಯಾವ್ದ್ರಿ? ನಾಗಾಲ್ಯಾಂಡ್. ಹಾಗಾದ್ರೆ ಇಲ್ಲಿ ಮಿಜೋರಾಂ ಬರುತ್ತೆ. ನಾಗಾಲ್ಯಾಂಡ್ಗಿಂತ ಏನಿದ್ರಿ? ಮಿಜೋರಾಂ ಫಸ್ಟ್ ಇದೆ, ಸೆಕೆಂಡ್ ನಾಗಾಲ್ಯಾಂಡ್ ಇದೆ. ಬಟ್ ಅಲ್ಲಿ ಆ ಟೈಮಲ್ಲಿ ಟರ್ನ್ ಆಗಿದ್ದು ಫಸ್ಟ್ ಮಿಜೋರಾಂ, ನಾಗಾಲ್ಯಾಂಡ್ ಫಸ್ಟ್. ಇಲ್ಲಿ ನಾಗಾಲ್ಯಾಂಡ್ ಇದೆ, ಈ ಪ್ರಸ್ತುತ ಮಿಜೋರಾಂ ಇದೆ. ಹಾಗಾದ್ರೆ HIV ಅಂದ್ರೆ ಏನು? ಏಡ್ಸ್ ರೋಗ ತಡೆಗಟ್ಟಕ್ಕೆ HIV ವೈರಸ್ ಇದು ಔಷಧಿ ಯೂಸ್ HIV ಅಂದ್ರೆ ಏನು? ವುಮೆನ್ ಹೇಳ್ರು HIV ಗೊತ್ತಿಲ್ಲ, ನಾನು ಬಂದೇ ಇಲ್ಲ ಸರ್, ನನಗೆ ಗೊತ್ತಾಗತ್ತಂದ್ರೇನು? ಹೌದಾ? ಹಾಗಾದ್ರೆ ಏಡ್ಸ್ ಅಂದ್ರೆ ಏನು? ಅದರಾದ್ರೆ ಹೇಳ್ರಿ. ಶಾಣರ್ ಏಡ್ಸ್ ಎಲ್ಲಿ ಪತ್ತೆ ಆಗಿದ್ದು ಅದನ್ನಾದ್ರೆ ಹೇಳ್ರಿ.
1950ರಲ್ಲಿ USA ಹೌದಾ. ಆಮೇಲೆ ಭಾರತದಲ್ಲಿ 1986-87ರಲ್ಲಿ ಚೆನ್ನೈನಲ್ಲಿ. ಆಮೇಲೆ ಕರ್ನಾಟಕದಲ್ಲಿ ಬೆಳಗಾವಿ ಹೌದಾ. ಬೆಳಗಾವಿದಲ್ಲಿ ಸವದತ್ತಿ ಎಲ್ಲಮ್ಮ ತಾಯಿ ಆಶೀರ್ವಾದ ಇರಲಿ. ನಮ್ಮ ಹುಡುಗರು ಎಲ್ಲರೂ ಗೌರ್ಮೆಂಟ್ ಜಾಬ್ ಆಗ್ಲವ ಹೌದಿಲ್ಲ. ನೋಡು ನಿಮ್ಮ ಬಗ್ಗೆ ನಾನು ಎಷ್ಟು ಇದೈತಿ ಕಾಳಜಿ ಐತಿ. ಅರ್ಥ ಆಯ್ತಾ? ನಾಗಾಲ್ಯಾಂಡ್ ಹೌದಾ. ಏಡ್ಸ್. ನೆಕ್ಸ್ಟ್ ಕರ್ನಾಟಕ ಸರ್ಕಾರ. ಯಾವ ಸರ್ಕಾರ ರೀ? ಕರ್ನಾಟಕ ಸರ್ಕಾರ. ಇದು ಅನಿಮಿಯಾ ಮುಕ್ತ ಕರ್ನಾಟಕದ ಕಾರ್ಯಕ್ರಮ ಚಲನೆಯಲ್ಲಿ ನೀಡುತ್ತಿರುವುದು ಅಥವಾ ನೀಡುವುದರ ಮೂಲಕ ಯಾವ ವರ್ಷಗಳಿಗೆ ಕರ್ನಾಟಕದ ಅನಿಮಿಯಾದಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ? ಯಾವ್ರಿ? 25. ಗುಡ್. ಈ ಅನಿಮಿಯಾ ರೋಗ ಎದಕ್ಕೆ ಬರ್ತೈತ್ರಿ? ಅನಿಮಿಯಾ ಮನುಷ್ಯರ ದೇಹದಲ್ಲಿ ಕೆಂಪು ರಕ್ತಗಳು ಕಡಿಮೆ ಇದ್ದಾಗ ಬರುತ್ತದೆ. ಬರ್ಕೊಳ್ಳಿ. ಅನಿಮಿಯಾ ರೋಗ ಬರುವುದು ಮನುಷ್ಯನ ದೇಹದಲ್ಲಿ ಕೆಂಪು ರಕ್ತಗಳನ್ನು ಕಡಿಮೆ ಆದಾಗ ಬರುತ್ತೆ. ಹಾಗಾದ್ರೆ ಬಿಳಿ ರಕ್ತ ಕಡಿಮೆ ಆದಾಗ ಬರುವಂತ ರೋಗ ಯಾವುದು? ಬಿಳಿ ರಕ್ತ ಕಡಿಮೆ ಆದಾಗ ಬರುವುದು ಲುಕುಮಿಯಾ. ಬಿಳಿ ರಕ್ತ ಕಣಗಳಿಂದ ಕಡಿಮೆ ಬರುವುದು ಯಾವುದು? ಲುಕುಮಿಯಾ. ಒಂದಿನ ಕ್ಲಾಸ್ ಮಾಡಿದೆ ಗೊತ್ತಾ? ಕ್ಲಾಸ್ ಮಾಡಿದಾಗ ಹೇಳಿದೆ, ಕಾವೇರಿ ನದಿಯು ಬಂಗಾಳ ಕೊಲ್ಲಿಯಲ್ಲಿ ಎಲ್ಲಿ ಸೇರುತ್ತದೆ? ಇದು ಯಾವ್ದಾರ ಬುಕ್ಸ್ ಅಲ್ಲಿ ತೋರಿಸ್ತೀರಾ? ತೋರಿಸಿದ್ರೆ ನಿಮಗೆ ನನ್ನ ಕಡಗವನ್ನು ಬಿಚ್ಚಿ ಕೊಡುತ್ತೇನೆ. ತೋರಿಸ್ತೀರಾ? ಇಲ್ಲ. ಇದೇ KA ಸ್ಪೆಷಲ್. ಅವನು ಏನು ಇಡೀ ಎಲ್ಲ ಬುಕ್ಸ್ ಸರ್ಚ್ ಮಾಡಿನೇ ಕ್ವೆಶನ್ ತೆಗಿತಾನೆ ಡೌಟ್ ನನಗೆ. ಯಾಕಂತಂದ್ರ ನೋಡಿ, ಇದು ಬಂದ ನಂತರನೇ ಶೇರ್ ಆಗಿದ್ದು. ಎಲ್ಲರೂ ಏನಂದ್ರೆ ಕಾವೇರಿ ನದಿ, ಇದು ಕಾವೇರಿ ನದಿ ಯಾವ್ದಿಲ್ರಿ? ಕಾವೇರಿ ನದಿ ಇದು ಇದು ಕಾವೇರಿ ನದಿನ ಕಾವೇರಿ ರಿವರ್ಸ್ ಯಾವ್ದ್ರಿ? ಕಾವೇರಿ ನದಿ. ಈ ಕಾವೇರಿ ನದಿ ಏನಪ್ಪಾ ಅಂದ್ರ ನೋಡ್ರಿ, ಇಲ್ಲಿ ಪಶ್ಚಿಮ ಘಟ್ಟದ ಬ್ರಹ್ಮಗಿರಿ ಬೆಟ್ಟದ ಎಲ್ಲಿರಿ? ಪಶ್ಚಿಮ ಘಟ್ಟದ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಲ್ಲಿರಿ? ತಲಕಾವೇರಿಗಳಲ್ಲಿ ಉಗಮಗೊಂಡು ಈ ಕಾವೇರಿ ನದಿ ಎಲ್ಲಿವರೆಗೂ ರೀ? ಬಂಗಾಳ ಕೊಲ್ಲಿಯಲ್ಲಿ. ಹೌದಾ? ಬಂಗಾಳ ಕೊಲ್ಲಿಯಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ಬಂದು ಕೂಡ್ತೈತಿ, ಸೇರ್ತೈತಿ. ಇಷ್ಟು ಹುಡುಗರಿಗೆ ಗೊತ್ತಿತ್ತು. ಬಟ್ ಬಂಗಾಳ ಕೊಲ್ಲಿಯಲ್ಲ ಪ್ಲೇಸ್ ಇರೋದಂದ್ರೆ ಇದು ಭಾಳ ಇಂಪಾರ್ಟೆಂಟ್. ಪೂಮಾ-ಪುಹರ್. ಯಾವುದು? ಪೂಮಾ-ಪುಹರ್. ಈ ಪ್ಲೇಸ್ ಅಲ್ಲಿ ಬಂಗಾಳ ಕೊಲ್ಲಿ ಇರೋ ಒಂದು ಪ್ಲೇಸು ಪೂಮಾ-ಪುಹರ್ ಅಂತ ಇರುತ್ತೆ. ಸೊ ಈ ಹೋಗುವ ಸಂದರ್ಭದಲ್ಲಿ ಮೊದಲನೇದಾಗಿ ಏನಂತ ಕಾವೇರಿ ನದಿ ಕರ್ನಾಟಕಕ್ಕೆ ಬರುತ್ತೆ. ಹೌದಾ? ನಂತರ ತಮಿಳುನಾಡಕ್ಕೆ ಹೋಗುತ್ತೆ, ನಂತರ ಕೇರಳಕ್ಕೆ ಹೋಗುತ್ತೆ, ನಂತರ ಪುದುಚೇರಿಗೆ ಹೋಗುತ್ತೆ ಅಥವಾ ಪಾಂಡಿಚೇರಿಗೆ ಹೋಗುತ್ತೆ. ಎಸ್ಆರ್ನೋ ಹೋಗುತ್ತೆ. 4 ರಾಜ್ಯಗಳು ಅಂದ್ರೆ 3 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶಗಳು. 3 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶಗಳು. ಕಾವೇರಿ ನದಿ ಏನಪ್ಪಾ ಅಂದ್ರೆ ಎಷ್ಟು ಕಿಲೋಮೀಟರ್ ರೀ? 805 ಕಿಲೋಮೀಟರ್ಸ್. 805 ಕಿಲೋಮೀಟರ್ ಉದ್ದ ಹಿಡಿದು 321 ಕಿಲೋಮೀಟರ್ ಏನಿದೆ ಕರ್ನಾಟಕದಲ್ಲಿ ಹರಿದು ಹೋಗುತ್ತೆ. ಹೌದಾ? ಈ ಕಾವೇರಿ ಹರಿದು ನಡೆದ ಕರ್ನಾಟಕದಲ್ಲಿ ನೋಡ್ರಿ, ಕರ್ನಾಟಕದಲ್ಲಿ 3 ಜಲಪಾತಗಳು ಸೃಷ್ಟಿ ಮಾಡ್ತೀವಿ. ಕರ್ನಾಟಕದಲ್ಲಿ ಕಾವೇರಿ ನದಿಗೆ 3 ಜಲಪಾತಗಳು. ಒಂದು ಗಗನಚುಕ್ಕಿ, ಇನ್ನೊಂದು ಬಗನಚುಕ್ಕಿ, ಇನ್ನೊಂದು ಚುಂಚುಗಲ್ ಜಲಪಾತ. ಹೌದಾ? ಚುಂಚುಗಲ್, ಗಗನಚುಕ್ಕಿ, ಬರಚುಕ್ಕಿ. ಇನ್ನೊಂದು ಗಗನಚುಕ್ಕಿ, ಇನ್ನೊಂದು ಬರಚುಕ್ಕಿ, ಚುಂಚುಗಲ್ ಜಲಪಾತ. ಗಗನಚುಕ್ಕಿ ಬಗನಚುಕ್ಕಿ ಎಲ್ಲಿ ಐತಿ? ಮಂಡ್ಯ. ಚುಂಚುಗಲ್ ಜಲಪಾತ ಮೈಸೂರು. ಅವ್ನು ನೋಡಿದ್ಯಾ? ಸುಳ್ಳು ಹೇಳ್ಬಾರ್ದು ಹುಡುಗರಿಗೆ, ನಿನ್ ಮ್ಯಾಲ ನಂಬಿಕೆ ಇಲ್ಲ. ಸೊ ಆಮೇಲೆ ತಮಿಳ್ನಾಡಲ್ಲಿ ಹೊಂಗೇನಕಲ್ ಫಾಲ್ಸ್. ಹೌದಿಲ್ರಿ? ಈ ಹೊಂಗೇನಕಲ್ ಫಾಲ್ಸ್ ತಮಿಳ್ನಾಡಲ್ಲಿ ಒಂದು ಇದೆ. ಹೌದಾ? ಸೊ ಈ ತರ ನಮ್ಮ ಕರ್ನಾಟಕದಲ್ಲಿ ಹಂತವಾಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಕಾವೇರಿ ನದಿ ಬಗ್ಗೆ ಇಲ್ಲಿದ್ದು ಇಲ್ಲಿವರೆಗೂ ನಾನು ಟೋಟಲ್ ಹೇಳ್ತೀನಿ. 3 ದೀಪಗಳನ್ನು ಒಳಗೊಂಡ್ರು. ಹೌದಾ? ಆದಿರಂಗ, ಅಂತರಂಗ, ಮಧ್ಯರಂಗ. ಆದಿರಂಗ ಅಂದ್ರೆ ಶ್ರೀರಂಗಪಟ್ಟಣ, ಶ್ರೀರಂಗಂ ಶಿವನ ಸಮುದ್ರ.
ಸೊ ಅವೆಲ್ಲ ನಿಮಗೆ ಕ್ಲಾಸಲ್ಲಿ ಕ್ಲಾರಿಟಿ ಮಾಡಿ ಕೊಡ್ತೀನಿ, ಭಯ ಪಡಬೇಡ್ರಿ. ಇದು ಏನಪ್ಪ ಅಂದ್ರೆ ಕಾವೇರಿ ನದಿ ಹೊಸದ ಸರ್, ಇವನು ಹಣ ಬರನೇ ಇದೆ, ಹೊಸದು ಕೇಳ್ತಾನೆ. ಕನ್ಯಾಕುಮಾರಿ ಕರ್ನಾಟಕ ಭಾರತ ದೇಶದ ತುತ್ತ ತುದಿ. ಏನ್ ತುದಿ? ತುತ್ತ ತುದಿ ಅಲ್ಲ, ತುದಿ ಯಾವುದು? ದಕ್ಷಿಣ ತುದಿ. ಮಧುರೈ ಅನ್ನೋದು ತಮಿಳುನಾಡಲ್ಲಿ ಬರುತ್ತೆ. ತಂಜಾವೂರು ಅನ್ನೋದು ತಂಜಾವೂರು. ಇವೆಲ್ಲ ಚೋಳರ ಕಾಲದಲ್ಲಿ ಫೇಮಸ್. ಮಧುರೈ, ತಂಜಾವೂರು ಚೋಳರ ಕಾಲದಲ್ಲಿ. ನೆಕ್ಸ್ಟ್ ಆಗಸ್ಟ್ 15 ಏನ್ರಿ? ಆಗಸ್ಟ್ 15 2022 ಭಾರತ ದೇಶದಲ್ಲಿ ಅತಿ ಉದ್ದವಾದ ಮತ್ತು ಭಾರವಾದ ರೈಲ್ವೆ ಸಾಗಾಣಿಕೆ ರೈಲ್ವೆ ಯಾವುದಂದ್ರೆ ಸೂಪರ್ ವಾಸುಕಿ. ಈ ಕೆಳಗಿನ 2 ಸ್ಥಳಗಳಲ್ಲಿ ಮಧ್ಯ ಸಂಚರಿಸುತ್ತದೆ. ಯಾವುದಂದ್ರೆ ಒಂದು ಬಿಲಾಯಿಂದ ಕೋರ್ಚ್. ಇದು ಛತ್ತೀಸ್ಗಢದಲ್ಲಿ ಬರುತ್ತೆ. ಛತ್ತೀಸ್ಗಢದಲ್ಲಿ ಬರುವಂಥದ್ದು ಬಿಲಾಯಿಂದ ಕೋರ್ಬ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಕೇಳಿಲಿ ನೋಡಿ, ಇದು ಎಕನಾಮಿಕ್ ಸರ್ವೆ ಸಾರ್ ಗುರುಗಳೇ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ. ಕರ್ನಾಟಕ ರಾಜ್ಯದ ತಲಾ ಆದಾಯ ಸೊ ಎಷ್ಟಿದೆ ಅಂತ ಕೇಳಿದರೆ, ಎಕ್ಸಾಮ್ ನಡೆದಿದ್ದು 2024ರಲ್ಲಿ, ಅವನು ಕೇಳಿದ್ದು 2022 ಮತ್ತು 23ರಲ್ಲಿ. ನಮ್ಮ ಹುಡುಗರಿಗೆ ಗೊತ್ತಿರೋದು 2024ರಲ್ಲಿ ಏನೈತಿ ಗೊತ್ತಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಇದೇ ಎಕ್ಸಾಮ್. ತಲಾದೆ ಅಂದ್ರೆ ಏನ್ರಿ? ತಲಾದೆ ಅಂದ್ರೆ ಏನು? ಒಟ್ಟು ಆದಾಯ. ಪ್ರತಿ ವ್ಯಕ್ತಿಯನ್ನು ಗಳಿಸಿರುತ್ತೋ ಒಟ್ಟು ಆದಾಯ. ನೋಡಿ ನಮ್ಮ ಲೆಫ್ಟ್ ಹ್ಯಾಂಡ್ ಹೆಂಗದ ಫುಲ್. ಯಾರು ಲೆಫ್ಟ್ ಹ್ಯಾಂಡ್ ಭಾಳ ಡೇಂಜರ್. ಹಿಂಗೆ ಅಂತವನು ಬಿಟ್ರೆ ಹಿಂಗೆ ಹೊಡಿತಾನೆ ನನಗೆ ಡೈರೆಕ್ಟಾಗಿ. ಶಾಣ ಅದಾನವ, ಶಾಣ ಅದಾನ, ಅವನು ದಡ್ಡ ಅದಾನ. ಅವನು ಸರಿಯಾಗಿ ವರ್ಕ್ ಮಾಡ್ತಾರಲ್ಲ ಹಿಂದಿದ್ದವನು. ಅವ್ರಿಬ್ಬರು ಅಣ್ಣ ತಮ್ಮರಿದ್ದಂಗೆ ಕಾಣ್ತಾರೆ, ಹೌದಿಲ್ಲ? ಏನಾಗ್ಬೇಕು? ಸ್ವಲ್ಪ ಈಗ ನೀನು ಇಂಪ್ರೂವ್ ಆದ್ರೆ ಅವನ ಜೊತೆ PCPS ಆಗ್ತೀಯ. ಇಲ್ಕಂದ್ರೆ ನಿಮ್ಮ ಮನೆಯಲ್ಲಿ ಹೊಲ ಮನೆ ಹೊಡಿ, ಹೌದಾ? ವರ್ಕ್ ಮಾಡ್ಬೇಕಾಗತ್ತೆ. ಇದು ಎಷ್ಟಿದೆ ನೋಡ್ಕೊಳ್ಳಿ. ಇದು ಈಗ 2024-25 ನೋಡ್ಕೊಳ್ಳಿ ಅಷ್ಟೇ. ರೀಸೆಂಟ್ಲಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಯೂಟ್ ಇಂಡಿಯಾ ಮೂವ್ಮೆಂಟ್ ಸಮಯದಲ್ಲಿ ಕೆಳಗಿನ ಕ್ಯೂಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಮಹಿಳೆಯರು ನಾಯಕಿಯಾದ ಮೊದಲು ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಚಾರ ಮಾಡುತ್ತಿದ್ದವರು ಯಾರು? ಹೌದು. ಸೊ ಹಾಗಾದ್ರೆ ಕ್ಯೂಟ್ ಅಂದ್ರೆ 1942ರಲ್ಲಿ ಆಗಸ್ಟ್ ಯಾವ್ದ್ರಿ? ಆಗಸ್ಟ್ 8. ಇಲ್ಲ ಆಗಸ್ಟ್ 1942 ಆಗಸ್ಟ್ 8ರಲ್ಲಿ ಏನಾಗತ್ತಂದ್ರೆ ನಡೆಯುತ್ತೆ. ಇಲ್ಲಿ ಆ ಸಂದರ್ಭದಲ್ಲಿ ಮಹಿಳಾ ನಾಯಕಿ ಯಾರು ರೇಡಿಯೋ ಮುಖಾಂತರ ಸುದ್ದಿ ಪ್ರಚಾರ ಮಾಡಿದರೆ ಯಾರಂದ್ರೆ ಯಾರು? ಅರುಣ್ ಅಸಫ್ ಅಲಿ ಮತ್ತು ಜಯಪ್ರಕಾಶ್ ನಾರಾಯಣ್ ಇಬ್ರು ಮಾಡ್ತಾರಂತೆ. ಜಯಪ್ರಕಾಶ್ ನಾರಾಯಣ್ ಮತ್ತು ಅರುಣ್ ಅಸಫ್ ಅಲಿ ಇವರಿಬ್ಬರು ಮಾಡ್ತಾರೆ. ಅರುಣ್ ಅಸಫ್ ಅಲಿ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರು ಇಬ್ಬರು ಸೇರಿ ಮಾಡುತ್ತಾರೆ. ಓಕೆನಾ? ತುಂಬಾ ಇಂಪಾರ್ಟೆಂಟ್ ಆದದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ 8 ಬಿಲಿಯನ್ ದಿವಸ ಎಕ್ಸಾಮ್ ನಡೆದಿದ್ದು 2024. ಅರ್ಥ ಆಯ್ತಾ? ಕ್ವಶನ್ಸ್ ಕೇಳಿದ್ದು ನವೆಂಬರ್ 15, 2023 ಆಗತ್ತ. ನವೆಂಬರ್ ಟು ಡಿಸೆಂಬರ್ 2 ವರ್ಷದ ಕರೆಂಟ್ ಅಫೇರ್ಸ್ ಬೇಕು ನಿಮ್ಗೆ ಓದಕ್ಕೆ. 4 ವರ್ಷ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆದದ್ದು ಎಕ್ಸಾಮ್ಗಳಿಗೆ. ಪದೇ ಈ ತರ ಕ್ವಶನ್ಸ್ಗಳು ಕೇಳ್ತಾರೆ. ತುಂಬಾ ಬಂದೆ ಸರ್, ಒಂದು 2 ನಿಮಿಷ. ಆಯ್ತಾ ಸರ್? ನೋಡಿ ಏನು ಮಾಡ್ಬೇಕಂದ್ರೆ, ಈಗ ನೀವೆಲ್ಲರೂ ಏನು ಮಾಡಬೇಕು? ಊಟಕ್ಕೆ ಹೋಗಿ ಬೇಗ ಎಷ್ಟು 2 ಗಂಟೆ ಬರ್ಬೇಕು. 2 ಗಂಟೆ ಸರ್ ಕ್ಲಾಸ್ ಇದೆ, ಬೇಗ ಬರ್ರಿ. ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ, ಇದು ನಿಮ್ಮ KE ಕ್ವಶನ್ಸ್ ಪೇಪರ್. ಅರ್ಥ ಆಯ್ತಾ? KEದು ನಿಮಗೆ ಈ ಥರ ಕ್ವಶನ್ಸ್ಗಳು ಬರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ನೋಡಿ, ಕ್ವಶನ್ ಪೇಪರ್ ಇಲ್ಲೇ ಇರಲಿ. ಅರ್ಥ ಆಯ್ತಾ? ಸರ್ ಡ್ಯೂಟಿ ಮ್ಯಾಗ ಏನೋ ಇದ್ರೆ ಮತ್ತೆ ನಾನೇ ಬರ್ತೀನಿ. ಕ್ವಶನ್ ಪೇಪರ್ ಇಲ್ಲೇ ಇರಲಿ. ಕ್ವಶನ್ ಪೇಪರ್ ಯಾಕೆ ತೊಗೊಂಡು ಹೋಗ್ಬೇಡ್ರಿ.